ಸಖತ್ ಟೇಸ್ಟಿಯಾಗಿರುವಂಥ ಎಗ್ ಸ್ಯಾಂಡ್ವಿಚ್ ಹಾಗೂ ಕ್ರಿಸ್ಪಿಯಾಗಿರುವಂಥ ಈ ರೆಸಿಪಿನ ಒಮ್ಮೆ ನೀವು ಮಕ್ಳಿಗೆ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹಾಗೂ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡಿಕೊಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಬ್ರೆಡ್ಡು, 2 ಮೇಯಿಸಿಟ್ಕೊಂಡಿರುವಂಥ ಮೊಟ್ಟೆ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಮಯೋನೀಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಷ್ಟಿದ್ರೆ ಸಾಕು, ನಾವು ಥಟ್ ಅಂತ ಈ ರೆಸಿಪಿನ ಮಾಡಿಕೊಡ್ಬೋದು. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನೀವು ಗ್ರೇಟ್ ಕೂಡ ಮಾಡ್ಕೊಬೋದು, ಅಂದರೆ ತುರ್ದಿಟ್ಕೋಬೋದು. ನಾನು ಇಲ್ಲಿಗೆ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಿದ್ದೀನಿ. ಅದಾದ ನಂತರ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಂತರ ನಾನು ಇದಕ್ಕೆ ಖಾರಕ್ಕೆ ಹಾಗೂ ಟೇಸ್ಟಿಗೋಸ್ಕರ ಮೆಣಸಿನ ಪೌಡ್ರನ್ನ ಹಾಕ್ಕೋತಿದ್ದೀನಿ, ಪೆಪ್ಪರ್ ಪೌಡ್ರನ್ನ. ಫೈನಲಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಮಯೋನೀಸು. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಮಯೋನೀಸ್ನ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫೈನಲಿ ರೆಡಿಯಾಗಿದೆ ಇದು. ನಂತರ ನಾನು ಇದಕ್ಕೆ ಬ್ರೆಡ್ ಮೇಲೆ ಈ ಮಿಶ್ರಣವನ್ನು ಹಾಕೋತಿದ್ದೀನಿ. ಅಂದರೆ ನೀಟಾಗಿ ಬ್ರೆಡ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಸಿಂಪಲ್, ಇದು ಈಸಿಯಾಗಿ ನಾವು ಮಾಡ್ಕೊಬಿಡ್ಬೋದು. ನೋಡ್ತಿದ್ದೀರಲ್ಲ, ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಸಲ ಸ್ಪ್ರೆಡ್ ಮಾಡಿಕೊಂಡ್ರೆ ಇದಾಗಿದೆ. ನಂತರ ಇದಕ್ಕೆ ಮೇಲೊಂದು ಬ್ರೆಡ್ಡನ್ನು ಫೋಲ್ಡ್ ಮಾಡಬೇಕು. ನಂತರ ನಾನಿಲ್ಲಿ ತವಾನ ಇಟ್ಕೋತಿದ್ದೀನಿ. ನೀವು ನಾರ್ಮಲ್ ದೋಸೆ ಅಥವಾ ಚಪಾತಿ ಮಾಡೋ ಹಂಚು ಕೂಡ ಬಳಸ್ಬೋದು. ಈ ಥರ ಸ್ಯಾಂಡ್ವಿಚ್ ತವ ಸಿಗುತ್ತೆ, ಇದರಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಗ್ರಿಲ್ಲಲ್ಲಾದರೂ ಮಾಡ್ಬೋದು. ಬಿಸಿಯಾದ ನಂತರ ನಾನು ಇದಕ್ಕೆ ಬಟರ್ನ ಹಾಕ್ಕೊಂಡು, ಬಟರ್ ಮೆಲ್ಟ್ ಆದಮೇಲೆ ನಾನಿಲ್ಲಿ ಬ್ರೆಡ್ನ ಇಟ್ಕೋತಿದ್ದೀನಿ. ಅಂದರೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಬ್ರೆಡ್ನ ಇಟ್ಕೋತಿದ್ದೀನಿ. ಇವಾಗ ಬ್ರೆಡ್ಡನ್ನು ನಾವು 2 ಸೈಡು ಕೂಡ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಈ ರೀತಿ ಬೇಯಿಸ್ಕೋಬೇಕು. ಇವಾಗ ಇದು ಫೈನಲಿ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಇದನ್ನು ನಾವು ಮಾಡ್ಕೊಬಿಡ್ಬೋದು. ಸಖತ್ ಕ್ರಿಸ್ಪಿಯಾಗಿರುತ್ತೆ. ಫ್ರೆಂಡ್ಸ್, ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋಂದಿಗೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.